but the sunlight hits in so many. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತೇನ್ ವಿಷಯ ತಗೊಂಡ್ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಏನಪ್ಪಾ ಅಂತಂದ್ರೆ, ಯೂಶುವಲಿ ಎಲ್ಲರ ಮನೇಲೂ ಸಕ್ಕರೆ ಮತ್ತೆ ಬೆಲ್ಲ ಯೂಸ್ ಮಾಡೇ ಮಾಡ್ತಾರೆ. ಸೊ ನಮ್ಮನೇಲೂ ಕೂಡ ನಾವು ಯೂಸ್ ಮಾಡ್ತೀವಿ. ಸಕ್ಕರೆ ಮಾತ್ರ ತುಂಬಾನೇ ಕಡಿಮೆ ಯೂಸ್ ಮಾಡ್ತೀವಿ. ಕಡಿಮೆ ಅಂದ್ರೆ 1 kg ತಗೊಂಬಂದ್ರೆ ನಾವು ಅದನ್ನ ಖಾಲಿ ಮಾಡಕ್ಕೆ ಒಂದು 3 months ಆಗ್ಬೋದು, 4 months ಆಗ್ಬೋದು, ಇಲ್ಲ ಅಂದ್ರೆ ಸಮ್ಟೈಮ್ಸ್ 6 months ಕೂಡ ಆಗ್ಬೋದು. ಯಾಕಂದ್ರೆ ನಾವು ಸಕ್ಕರೆ ತುಂಬಾನೇ ಕಡಿಮೆ ಯೂಸೇಜ್ ಮಾಡ್ತೀವಿ. ಯಾಕಂತಂದ್ರೆ ನಾನು ಒಂದ್ಸಲ ಈಗ ಒಂದು 2 years ಬ್ಯಾಕ್ ಒಂದ್ಸು ಶುಗರ್ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ದೆ. ಸೊ ಅಲ್ಲಿ ಅವರು ಮಾಡುವಂತ ಪ್ರೋಸೆಸ್, ಕೆಮಿಕಲ್ ಪ್ರೊಸೆಸಿಂಗು ಅದೆಲ್ಲಾನು ನಾವು ನೋಡ್ಬಿಟ್ಟು ನನ್ಗೆ ಸಕ್ಕರೆ ತಿನ್ಬೇಕಂದ್ರೆ ತುಂಬಾನೇ ಬೇಜಾರಾಗೋಯ್ತು. ಬೇಜಾರಂದ್ರೆ ಆ ಗಬ್ಬು ಗಲೀಜು, ಆಮೇಲೆ ಅಲ್ಲಿ ಅವ್ರು ಮಾಡುವಂತ ಪ್ರೊಸೆಸಿಂಗು ಎಲ್ಲಾನು ನಾನು ನೋಡ್ಕೊಂಡ್ ಬಂದಿದ್ರಿಂದ, ಸೊ ಕೆಮಿಕಲ್ ಪ್ರೊಸೆಸಿಂಗು, ಒಂದು ಶುಗರ್ ಕೇನ್ ಯಾವ ಕಲರ್ ಅಲ್ಲಿ ಬರುತ್ತೆ, ಅವರು ವೈಟ್ ಕಲರ್ ಬರ್ಲಿಕ್ಕೆ ಎಷ್ಟೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಎಷ್ಟೆಲ್ಲ ಕೆಮಿಕಲ್ ಪ್ರೊಸೆಸಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನಲ್ಲಿ ನೋಡಿದ್ರಿಂದ, ಸೊ ನನ್ಗೆ ಸಕ್ಕರೆ ಯೂಸ್ ಮಾಡಕ್ಕೆ ನನಗೆ ತುಂಬಾನೇ ಬೇಜಾರಾಯ್ತು. ಬಟ್ ಅಲ್ಲಿಂದ ಬಂದ್ಮೇಲೆ ನಾನು ನನ್ನ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಶೇರ್ ಮಾಡ್ಕೊಂಡೆ. ಅದಕ್ಕಿಂತ ಮುಂಚೆನೂ ನಮ್ಮ ಫಾದರು ತುಂಬಾ ಹೆಲ್ತ್ ಕಾನ್ಶಿಯಸ್ನೆಸ್, ನಮ್ಮ ಅಪ್ಪ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ತುಂಬಾನೇ ಹೆಲ್ತ್ ಕಾನ್ಶಿಯಸ್ನೆಸ್. ಸೊ ಅವರು ಕೆಮಿಕಲ್ ಫುಡ್ ಆಗ್ಲಿ ಔಟ್ಸೈಡ್ ಫುಡ್ ಎಲ್ಲ ನನ್ಗೆ ತುಂಬಾನೇ ಚಿಕ್ಕ ವಯಸ್ಸಿಂದನೂ ತುಂಬಾನೇ ಅವಾಯ್ಡ್ ಮಾಡ್ತಾ ಇದ್ರು. ಅವ್ರು ಏನೇ ಪ್ರಿಫರೆನ್ಸ್ ಕೊಟ್ರು ಮನೇಲಿ ಮಾಡುವಂತ ಅಡಿಗೆಗಳಾಗ್ಬೋದು, ಮನೇಲಿ ಮಾಡುವಂತ ಸ್ನಾಕ್ಸ್ ಆಗ್ಬೋದು, ಅದಕ್ಕೇನೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಸೊ ಹಾಗಾಗಿ ನಮ್ಮ ಮನೇಲಿ ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಸಕ್ಕರೆ ಯೂಸೇಜ್ ಕಡಿಮೆನೆ, ಬೆಲ್ಲನೇ ಯೂಸ್ ಮಾಡ್ತಿದ್ರು. ಸೊ ನಮ್ ತಂದೆನು ಗೌರ್ಮೆಂಟ್ ಎಂಪ್ಲಾಯಿ, ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಇತ್ತು, ಅವ್ರದ್ದು ಎಜುಕೇಶನ್ ಎಲ್ಲ ತುಂಬಾ ಚೆನ್ನಾಗಿತ್ತು, ನಾಲೆಡ್ಜ್ ಎಲ್ಲ ಇದ್ದಿದ್ರಿಂದ ಸೊ ಅವರು ನಮ್ಗೆ ಸ್ವಲ್ಪ ಚಿಕ್ಕ ವಯಸ್ಸಿಂದನೂ ಕೆಮಿಕಲ್ಸ್ ನ ಅವಾಯ್ಡ್ ಮಾಡ್ಕೊಂಡೇ ಬಂದ್ರು. ಕೆಮಿಕಲ್ ಫುಡ್ ಸಕ್ಕರೆ ಅಂತಲ್ಲ, ಎಲ್ಲದರಲ್ಲೂ ಇರುತ್ತೆ ಕೆಮಿಕಲ್ಸ್. ಸೊ ಹಾಗಾಗಿ ಯಾವ್ದು ನಮ್ಮ ದೇಹಕ್ಕೆ ಒಳ್ಳೇದು, ಯಾವ್ದು ನಮ್ಗೆ ಒಳ್ಳೇದು ಅನ್ನೋದನ್ನ ಅವರು ನಮ್ಗೆ ಚಿಕ್ಕ ವಯಸ್ಸಿಂದನೇ ಒಂದು ಹಾಬಿ ತರ, ನಾವು ಯೂಸ್ ಮಾಡೋದೆಲ್ಲಾನು ನಮ್ದು ರೋಟೀನ್ ತರ ಚೇಂಜ್ ಮಾಡಿ ಇಟ್ಟಿದ್ರು. ಫಸ್ಟ್ ಇಂದಾನು ಅವ್ರು ಯೂಸ್ ಮಾಡ್ತಿದ್ದಿದ್ ಕಡಿಮೆನೆ. ಸೊ ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡ್ ಬಂದಾಗ, ನಾನು ಮನೇಲಿ ಎಲ್ಲರ ಹತ್ರ ಶೇರ್ ಮಾಡಿದಾಗ ಇದ್ದಿದ್ದೂನು ಯೂಸೇಜ್ ತುಂಬಾ ಕಡಿಮೆ ಮಾಡಿದ್ರು. ಯಾಕಂತಂದ್ರೆ ಬೆಲ್ಲದಲ್ಲೂ ಇರುತ್ತೆ, ಇರಲ್ಲ ಅಂತಲ್ಲ, ಸಕ್ಕರೆ ಅಷ್ಟು ಇರೋದಿಲ್ಲ. ಕೆಮಿಕಲ್ಸ್ ಏನೇ ಆಗ್ಲಿ, ಇವಾಗ ಬೆಲ್ಲದಲ್ಲೂ ಕೆಮಿಕಲ್ಸ್ ಇರುತ್ತೆ. ನಾವಿವಾಗ ಉಂಡೆ ಅಚ್ಚು ಬೆಲ್ಲ ಎಲ್ಲ ತಗೊಳ್ತೀವಲ್ಲ, ಅದ್ರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ. ಸೊ ಹಾಗಾಗಿ ಉಂಡೆ ಬೆಲ್ಲದಲ್ಲಿ ಕೆಮಿಕಲ್ಸ್ ಇರುತ್ತೆ, ವಿತೌಟ್ ಕೆಮಿಕಲ್ಸ್ ಯಾವ್ದು ಬರಲ್ಲ. ಬಟ್ ರಿಸ್ಕ್ ಸ್ವಲ್ಪ ಕಡಿಮೆ. ಆಮೇಲೆ ಇವಾಗೆಲ್ಲ ಜನ ಯಾವ ತರ ಕನ್ವರ್ಟ್ ಆಗಿದ್ದಾರೆ ಅಂತಂದ್ರೆ, ಕೆಲ್ಸ ಕಡಿಮೆ ಆಗ್ಬೇಕು, ಎಲ್ಲ ಫಾಸ್ಟ್ ಆಗ್ಬೇಕು, ಯಾವ್ದಕ್ಕೂ ಬಾಡಿ ಬೆಂಡ್ ಆಗ್ಬಾರ್ದು, ಯಾವ್ದಕ್ಕೂ ಕಷ್ಟ ಪಡ್ಬಾರ್ದು, ಯಾವ್ದನ್ನು ಆಗ್ಲೇಬಾರ್ದು, ಎಲ್ಲಾನು ಈಸಿಯಾಗಿ ಸಿಗ್ಬೇಕು. ಅದು ಕೆಮಿಕಲ್ಸ್ ಆದ್ರೂ ಆಗಿರ್ಲಿ, ಪಾಯ್ಸನ್ ಆದ್ರೂ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಒಟ್ಟಲ್ಲಿ ಅವ್ರಿಗೆ ಅವ್ರು ಮಾಡುವಂತ ಏನು ಇರುತ್ತಲ್ವಾ ಅದು ಬೇಗನೆ ಆಗ್ಬೇಕು, ಈಸಿಯಾಗೂ ಸಿಗ್ಬೇಕು. ಆ ತರ ಜನಗಳೆಲ್ಲ ಕನ್ವರ್ಟ್ ಆಗಿದ್ದಾರೆ. ಬಟ್ ನಾವು ನಮ್ದು ಲೈಫ್ ಅಲ್ಲಿ ನಾನು ಸ್ವಲ್ಪ ಬಾಡಿ ಬೆಂಡ್ ಮಾಡ್ತೇನೆ. ಬಾಡಿ ಬೆಂಡ್ ಅಂತಂದ್ರೆ ನಮ್ಮ ಕೆಲ್ಸಗಳೆಲ್ಲಾನು ನಾವೇ ಮಾಡ್ಕೊಳ್ತೇವೆ. ಈವನ್ ನಮ್ಮ ಮನೇಲಿ ಇವತ್ತಿಗೂ ಯಾವ್ದೇ ಕೆಲಸದವ್ರಿಲ್ಲ, ನಮ್ ಕೆಲ್ಸಗಳನ್ನ ನಾವೇ ಮಾಡ್ಕೊಳ್ತೇವೆ. ಕುಕಿಂಗ್ ಇರ್ಬೋದು, ಕ್ಲೀನಿಂಗ್ ಇರ್ಬೋದು, ವಾಷಿಂಗ್ ಇರ್ಬೋದು, ಪ್ರತಿಯೊಂದು. ಈವನ್ ಇವತ್ತಂತಲ್ಲ, ನಾವು ಚೈಲ್ಡ್ಹುಡ್ ಇಂದಾನು ನಮ್ಮ ಅಪ್ಪ ಅಮ್ಮ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕಲ್ಸ್ಬಿಟ್ಟಿದ್ದಾರೆ. ಇಷ್ಟೊತ್ತಿಗೆ ಎದ್ದೇಳ್ಬೇಕು, ಇಷ್ಟೇ ಕೆಲಸ ಮಾಡ್ಬೇಕು, ಇಲ್ಲ ಎದ್ದೇಳ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಮ್ ಕೆಲ್ಸಗಳು ನಾವೇ ಮಾಡ್ಕೋಬೇಕು, ನಾವ್ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಆತರ ನಮ್ದು ಲೈಫ್ ಸ್ಟೈಲ್ ನ ಚಿಕ್ಕ ಏಜ್ ಇಂದಾನು ಅವರು ಅಡಾಪ್ಟ್ ನಮ್ದು ಹಾಬಿ ತರ ಮಾಡಿಟ್ಬಿಟ್ಟಿದ್ದಾರೆ, ನಮ್ದು ಡೈಲಿ ರುಟೀನ್ ತರ ಮಾಡಿಟ್ಟಿದ್ರು. ಸೊ ಅದನ್ನೇ ನಾವು ಯಾವತ್ತಿಂದ ಇವತ್ವರೆಗೂ ಮಾಡ್ಕೊಂಡ್ ಬಂದಿದೀವಿ. ಬಟ್ ನಮ್ದು ಬ್ಯುಸಿ ಲೈಫ್ ಅಲ್ಲಿ ಕೆಲವು ಸಲ ಸ್ವಲ್ಪ ಚೇಂಜಸ್ ಆಗ್ಬೋದು. ಹಾಗಂತ ಕೆಮಿಕಲ್ಸ್ ತಿಂದೆ, ಇವನ್ ನಾನು ಔಟ್ಸೈಡ್ ಫುಡ್ ತಿನ್ನೋದು ತುಂಬಾನೇ ಕಡಿಮೆ. ನನ್ನ ಲಾಸ್ಟಿಗೆ ಒಂದು 3 months ಬ್ಯಾಕ್ ಒಂದ್ಸು ನನ್ನ ಹಸ್ಬೆಂಡ್ ಜೊತೆ ಆಚೆ ಹೋಗಿದ್ದೆ. ನಾವು ರೆಗ್ಯುಲರ್ ಆಗಿ ಪಾನಿಪುರಿ, ಮಸಾಲ ಪುರಿ ಎಲ್ಲ ತಿಂದ್ರೆ ಅದೇ ಶಾಪಲ್ಲೇ ತಿನ್ನೋದು. ಸೊ ಅವತ್ತು ನಾನು ಮಸಾಲ ಪುರಿ, ಪಾಪ ಅವ್ರೇನು ಹೇಳಿಲ್ಲ, ನಾನೇ ಕೇಳ್ದೆ. ಸೊ ನನ್ಗೆ ಇವತ್ತು ಮಸಾಲ ಪುರಿ ಬೇಕು ಅಂತ. ಸೊ ಆಯ್ತು ಅಂತ ಹೇಳ್ಬಿಟ್ಟು ನಾವು ಪಾರ್ಸಲ್ ತಗೊಂಬಂದ್ವಿ. ನಾವ್ ಅಲ್ಲೇ ತಿಂದಿಲ್ಲ, ಪಾರ್ಸಲ್ ತಗೊಂಡ್ವಿ.
ಮನೆಗ್ ತಗೊಂಬಂದು ತಿಂದ್ಮೇಲೆ ನನ್ಗೆ ಯಾವ ತರ ಕೆಮಿಕಲ್ ರಿಯಾಕ್ಷನ್ ಆಯ್ತು ಅಂದ್ರೆ ಅವ್ರು ಎಷ್ಟು ಕೆಮಿಕಲ್ಸ್ ಹಾಕಿದ್ರು ಅದೆಷ್ಟು ಆ ಏನೇನ್ ಆಡ್ ಮಾಡಿದ್ರೋ ಗೊತ್ತಿಲ್ಲ, ಅದ್ರಿಂದ ನನಗೆ ತುಂಬಾನೇ ಒಂಥರ ಫುಡ್ ಪಾಯ್ಸನ್ ತರ ಎಲ್ಲ ಆಗಿ ತುಂಬಾನೇ ಹೆಲ್ತ್ ಇಶ್ಯೂಸ್ ಆಯ್ತು. ಅವತ್ತಿಂದ ಅನ್ನೋದ್ಕಿಂತ ಮುಂಚೆಯಿಂದನೂ ನಾನು ಔಟ್ಸೈಡ್ ಫುಡ್ ಅನ್ನ ತುಂಬಾನೇ ಅವಾಯ್ಡ್ ಮಾಡ್ತೀನಿ. ನನ್ಗೆ ಏನು ಮಾಡಕ್ ಆಗಿಲ್ಲ, ನನಗ್ ಮನೇಲಿ ಏನು ಮಾಡಕ್ಕಾಗಿಲ್ಲ, ಸಾಂಬಾರ್ ಮಾಡಕ್ಕಾಗಿಲ್ಲ, ಕರಿ ಮಾಡಕ್ಕಾಗಿಲ್ಲ, ಚಪಾತಿ ಮಾಡಕ್ಕಾಗಿಲ್ಲ, ಮುದ್ದೆ ಮಾಡಕ್ಕಾಗಿಲ್ಲ ಅಂದ್ರೆ ಅಕ್ಕಿ ಅಂತೂ ಇದ್ದೇ ಇರುತ್ತೆ ಮನೇಲಿ, ತುಪ್ಪ ಅಂತೂ ಎಲ್ಲಾರ ಮನೇಲೂ ಇರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಬೇರೆಯವ್ರು ನನಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಅಕ್ಕಿ ಅಂತೂ ಸ್ಟಾಕ್ ಅಲ್ಲಿ ಇರುತ್ತೆ, ತುಪ್ಪ ಸ್ಟಾಕ್ ಅಲ್ಲಿ ಇರುತ್ತೆ, ಅದು ಬಿಟ್ರೆ ಉಪ್ಪು ಸ್ಟಾಕ್ ಅಲ್ಲಿ ಇದ್ದೇ ಇರುತ್ತೆ. ಅದ್ ಖಾಲಿ ಆಗಕ್ ಮುಂಚೆನೆ ನಾವು ತಗೊಂಬಂದ್ ಇಟ್ಕೊಳ್ತೀವಿ. ಯಾಕಂದ್ರೆ ಅದು ಖಾಲಿ ಆಗೋವರೆಗೂ ಬಿಟ್ಕೋಬಾರ್ದು ನಮ್ ಲೈಫಲ್ಲಿ. ನಮ್ಮ ಮನೆ ನೆಮ್ಮದಿಯಿಂದ ಇರ್ಬೇಕು, ನಮ್ಮ ಮನೇಲಿ ಪಾಸಿಟಿವ್ ವೈಬ್ಸ್ ಎಲ್ಲ ಇರ್ಬೇಕಂದ್ರೆ ಅಕ್ಕಿ ಖಾಲಿ ಆಗ್ಬಾರ್ದು, ಉಪ್ಪು ಖಾಲಿ ಆಗ್ಬಾರ್ದು, ಮತ್ತೆ ತುಪ್ಪ ಖಾಲಿ ಆಗ್ಬಾರ್ದು. ಈ ತರ ಕೆಲವೊಂದೊಂದು ಎಣ್ಣೆ ಐಟಮ್ಸ್ ಎಣ್ಣೆ ಖಾಲಿ ಆಗ್ಬಾರ್ದು. ಈ ತರ ಕೆಲವೊಂದೊಂದು ಇದೆ. ನನ್ ಮುಂದಿನ ವಿಡಿಯೋಗಳಲ್ಲಿ ನಾನು ನ್ಯೂಮರಾಲಜಿ ಕಲ್ತಿದ್ದೀನಿ. ಸೊ ಅದ್ರಲ್ಲಿ ನನಗೆ ಸಾಧ್ಯವಾದ್ರೆ ನಿಮ್ಗೆಲ್ಲರಿಗೂ ನೋಡಕ್ಕೆ ಕೇಳಕ್ಕೆ ಇಂಟ್ರೆಸ್ಟ್ ಇದ್ರೆ ನಾನು ಅದೆಲ್ಲ ಶೇರ್ ಮಾಡ್ತೀನಿ. ಸೊ ಅನ್ನ ಮಾಡ್ಕೊಡ್ತೀನಿ. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ತಿಂದ್ರೆ ಅದು ನಮ್ಗೆ ಸ್ವರ್ಗನೆ ಅಂತಾನೆ ಹೇಳ್ಬೋದು. ನನ್ಗೇನು ಮಾಡಕ್ಕಾಗಿಲ್ಲ, ನಾನು ಔಟ್ ಸೈಡ್ ಹೋಗಿ ತಿನ್ಬೇಕು ಆತರ ಏನಿಲ್ಲ, ಆತರ ಹೋಗಿ ತಂದು ತಿನ್ಬೇಕು ಅಂತ ಏನಿಲ್ಲ. ನನ್ಗೆ ಏನು ಮಾಡಕ್ಕಾಗಿಲ್ಲ ಅಂದ್ರೆ ನನ್ನ ಲೈಫಲ್ಲಿ ನಾನು ಇದಂತೂ ಫಾಲೋ ಅಪ್ ಮಾಡ್ತೀನಿ. ಅನ್ನ ಮಾಡ್ಕೊಳ್ತೀನಿ, ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕೊಂಡು, ಇಲ್ಲ ಅಂತಂದ್ರೆ ಏನಾದ್ರು ಚಟ್ನಿ ಪುಡಿಗಳಿದ್ರೆ ಚಟ್ನಿ ಪುಡಿಗಳ ಹಾಕೊಂಡು, ಆಮೇಲೆ ನಮ್ಮಮ್ಮ ಇವಾಗ್ಲೂನು ನಮ್ ತವ್ರ ಮನೆಯಿಂದ ಕಳಿಸ್ತಾರೆ. ಏನಂದ್ರೆ ನಮ್ ಕಡೆ ಹುಣ್ಸೆಂಡಿ ಅಂತಾರೆ, ಕೆಂಪಿಂಡಿ ಅಂತಾರೆ, ಕೆಲವ್ರು ಕೆಂಪಿಂಡಿ ಅಂತಾರೆ, ಕೆಲವ್ರು ಹುಣ್ಸೆಂಡಿ ಅಂತಾರೆ. ನಮ್ಮ ಮನೇಲಿ ನಾವು ಹುಣ್ಸೆಂಡಿ ಅಂತಾನೆ ಕರೆಯೋದು. ಅದು ವರ್ಷಕ್ಕೊಂದ್ಸಲ ಪ್ರಿಪೇರ್ ಮಾಡ್ತಾರೆ. ಸೊ ಅದನ್ನ ನಾವು ಅದು ಬಿಸಿ ಅನ್ನ ಜೊತೆ ತುಪ್ಪ ಜೊತೆ ಕಲ್ಸ್ಕೊಂಡ್ ತಿನ್ಬೋದು. ತುಪ್ಪನೂ ಇಲ್ಲ, ತುಪ್ಪ ಯೂಶಲಿ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಇನ್ ಕೇಸ್ ಇಲ್ಲ, ಹೋಗಿ ಒಂದ್ 1/4 ಲೀಟರ್ ಮೊಸರು ಸಿಗುತ್ತೆ. ಯಾವ ಟೈಮಲ್ಲಿ ಹೋದ್ರು ಇಲ್ಲಿ ಬೆಂಗಳೂರಲ್ಲಿ ಮೊಸರು ಸಿಕ್ಕೇ ಸಿಗುತ್ತೆ. ಅನ್ನ ಮಾಡ್ಕೊಂಡು ಅನ್ನಕ್ಕೆ ಮೊಸರು ಹಾಕೊಂಡು ತಿನ್ನೋಂತ ಪದ್ಧತಿ ನನ್ಗಿದೆ. ಹೊರಗಡೆ ಫುಡ್ ಅಂತೂ ನಾನು ತುಂಬಾನೇ ಅವಾಯ್ಡ್ ಮಾಡ್ತೀನಿ. ಆಮೇಲೆ ಕೆಮಿಕಲ್ ಅನ್ನೋದು ಎಲ್ಲಾ ಫುಡ್ ಅಲ್ಲೂ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಬೆಲ್ಲ. ನಾವು ಇವಾಗ ಕಾಫಿ ಮಾಡ್ಬೋದು, ಟೀ ಮಾಡ್ಬೋದು, ಇವನ್ ಸ್ವೀಟ್ ಮಾಡ್ಬೋದು. ಕೆಲವು ಸ್ವೀಟ್ಸ್ಗೆ ಸಕ್ಕರೆನೆ ಹಾಕ್ಬೇಕು. ಇವನ್ ಏನು ಮೈಸೂರ್ ಪಾಕ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಕ್ಕರೆನೆ ಹಾಕ್ಬೇಕು. ಶಾವ್ಗೆ ಪಾಯಸ ಮಾಡ್ತೀವಂದ್ರೆ ಅದಕ್ಕೆ ಸಕ್ಕರೆ ಹಾಕಿದ್ರೇನೆ ಅದು ಒಂದು ಟೇಸ್ಟ್ ಬರುತ್ತೆ. ಸೊ ಆತರ ಇದಕ್ಕೆ ಸಕ್ಕರೆನೆ ಹಾಕಿ ಮಾಡ್ಬೇಕು. ಇವನ್ ಬೇಸನ್ ಲಡ್ಡು ಮಾಡಿದ್ರೆ ಅದಕ್ಕೂ ಸಕ್ಕರೆನೆ ಹಾಕ್ಬೇಕು. ಸೊ ಆತರ ಏನಾದ್ರು ಮಾಡಿದ್ರೆ ಅವೆಲ್ಲ ನಮ್ಮ ಮನೇಲಿ ಮಾಡೋದು ತುಂಬಾನೇ ಕಡಿಮೆ. ಅದು ಬಿಟ್ರೆ ರವೆ ಉಂಡೆ ಮಾಡಿದ್ರೆ ಸಕ್ಕರೆ ಹಾಕ್ಬೇಕು. ಅವೆಲ್ಲ ಮಾಡೋದು ನಮ್ಮ ಮನೇಲಿ ತುಂಬಾನೇ ಕಡಿಮೆ. ನನ್ಗೆಲ್ಲ ಆಲ್ಮೋಸ್ಟ್ ಅಲ್ಲ ಅದೆಲ್ಲ ನಮ್ಮಮ್ಮ ಮನೇಲಿ ಮಾಡ್ತಾರೆ, ಇಲ್ಲ ನಮ್ಮ ಅಕ್ಕ ಮನೇಲಿ ಮಾಡ್ತಾರೆ. ಮಾಡಿದಾಗ ನನಗಂತ ಸ್ವಲ್ಪ, ಯಾಕಂದ್ರೆ ನಾವು ಸ್ವೀಟ್ಸ್ ಎಲ್ಲ ತಿನ್ನೋದು ತುಂಬಾ ಕಡಿಮೆ, ನನ್ಗಂತ ಸ್ವಲ್ಪ ಕಳಿಸ್ತಾರೆ. ಸೊ ಅದ ಅಷ್ಟೇ, ನಾವು ಸಪ್ರೇಟ್ ಆಗಿ ಅದನ್ನೇ ಮಾಡ್ಕೊಂಡ್ ಕುತ್ಕೊಳ್ಳೋಂತ ಅವಶ್ಯಕತೆ ನಮ್ಗಿಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಸಕ್ಕರೆ ಬಳಕೆ ತುಂಬಾನೇ ಕಡಿಮೆ. ಆಮೇಲೆ ನಾವು ಬೆಲ್ಲನ ತುಂಬಾನೇ ಯೂಸ್ ಮಾಡ್ತೀವಿ. ತುಂಬಾ ಅಂತಂದ್ರೆ ಅವಶ್ಯಕತೆ ಇದ್ದಾಗ ಕಾಫಿಗೆ ಹಾಕ್ಬೋದು, ಟೀಗೆ ಹಾಕ್ಬೋದು, ಎಲ್ಲದಕ್ಕೂ ನಾವು ಬೆಲ್ಲನ ಯೂಸ್ ಮಾಡ್ತೀವಿ. ಆಗ ಬೆಲ್ಲ ಯೂಸ್ ಮಾಡ್ಬೇಕಾದ್ರೆ ಏನಂತಂದ್ರೆ ನಾವು ಆರ್ಗ್ಯಾನಿಕ್ ಬೆಲ್ಲ, ಆ ಬೆಲ್ಲ ಈ ಬೆಲ್ಲ ಅಂತ ಹೇಳ್ಬಿಟ್ಟು ನಾವೇನು ಹೋಗಿ ಅಲ್ಲಿ ಫಾರ್ಮ್ ಅಲ್ಲಿ ಬೆಳೆದು ನೋಡಿ ಎಲ್ಲ ಮಾಡ್ಕೊಂಡೇ ನಾವು ತಂದಿರಲ್ಲ. ಸೊ ಅದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ನಿಮಗ್ ನಂಬಿಕೆ ಇದ್ರೆ ಅದನ್ನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಬಂದು ಈ ತರ ಉಂಡೆ ಬೆಲ್ಲ ಸಿಗುತ್ತೆ. ಇದು ಒಂದೊಂದ್ ಪೀಸೇನೆ ಅರೌಂಡ್ 200-300 ಗ್ರಾಮ್ಸ್. ಇದಕ್ಕಿಂತ ದೊಡ್ಡದಿಂದ ಒಂದೊಂದ್ ಪೀಸೇನೆ ಅರ್ಧ ಕೆಜಿ ಬರುತ್ತೆ. ನಾವಿಲ್ಲಿ 4 ಪೀಸ್ ತಗೊಂಡ್ಬಂದಿದೀವಿ. 4 ಪೀಸೇನೆ 1.5 ಕೆಜಿ ಇದೆ. ಅಂದ್ರೆ ಇದು ಕಮ್ಮಿ ಅಂದ್ರೂ ಈ ತರದ್ ಒಂದು ಉಂಡೆ ಒಂದ್ 500-300 ಗ್ರಾಮ್ಸ್ ಅಂತೂ ಬಂದೇ ಬರುತ್ತೆ. ಇನ್ನು ಚೂರ್ ದೊಡ್ಡದಿತ್ತಂದ್ರೆ ಅರ್ಧ ಕೆಜಿನೂ, ಒಂದೊಂದು ಉಂಡೆನ ಅರ್ಧ ಕೆಜಿನೂ ಬರುತ್ತೆ. ನಾವು ಬೇರೆ ಬೆಲ್ಲಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಬೆಲ್ಲದಲ್ಲಿ ಸ್ವಲ್ಪ ಕೆಮಿಕಲ್ಸ್ ಯೂಸೇಜ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವು ಚಿಕ್ಕ ವಯಸ್ಸಿಂದನೂ ನಮ್ ತಂದೆ ಕಾಲದಿಂದನೂ ನಾವು ಸ್ವಲ್ಪ ಈ ತರ ಉಂಡೆ ಬೆಲ್ಲನೇ ಯೂಸ್ ಮಾಡ್ತಾ ಇರೋದು. ಪುಡಿ ಬೆಲ್ಲ ನಾವು ತರಲ್ಲ. ಪುಡಿ ಬೆಲ್ಲ ಅಂತಂದ್ರೆ ಅದ್ ಏನು ಅಂತ ನನಗೆ ಗೊತ್ತಿರೋ ಪ್ರಕಾರ ನಾನು ಶೇರ್ ಮಾಡ್ತೀನಿ. ಏನಂತಂದ್ರೆ ಈ ಬೆಲ್ಲ ಎಲ್ಲ ಮಾಡಿ ಇದು ಸೈಡಿನ ಪುಡಿ ಎಲ್ಲ ಏನು ಉಬ್ರಿರುತ್ತಲ್ಲ ಅದನ್ನೇನೆ ನಿಮ್ಗೆ ಪೌಡರ್ ಬೆಲ್ಲ ಮಾಡಿ ಕೊಡೋದು. ಈ ತರ ಒಳ್ಳೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಯಾರು ಕೊಡಲ್ಲ. ಅದನ್ನ ನೀವ್ ಅರ್ಥ ಮಾಡ್ಕೋಬೇಕಷ್ಟೇನೆ. ಏನ್ ವೇಸ್ಟ್ ಆಗ್ಬೇಕು ಅಂತ ಇರುತ್ತಲ್ವಾ ಅದನ್ನ ಆರ್ಗ್ಯಾನಿಕ್ ಬೆಲ್ಲ, ಪೌಡರ್ ಬೆಲ್ಲ, ಆ ಬೆಲ್ಲ ಈ ಬೆಲ್ಲ ಅಂತ ಹೇಳ್ಬಿಟ್ಟು
ಸೇಲ್ಸ್ ಮಾಡ್ತಾರೆ ಯಾರೇ ಆಗ್ಲಿ. ಇವನ್ ನಾನೇ ಒಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದೀನಿ ಅಂದ್ರೆ ವೇಸ್ಟೇಜ್ ಆಗೋದನ್ನ ಯಾಕೆ ವೇಸ್ಟ್ ಮಾಡ್ಬೇಕು, ಜನಗಳಿಗೆ ಕೆಲಸ ಕಡಿಮೆ ಮಾಡ್ಬೇಕು. ಕೆಲವರು ತುಂಬಾ ಅದಕ್ಕೇನೆ ಅಡಿಕ್ಟ್ ಆಗಿರ್ತಾರೆ. ಸೊ ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು, ಅದನ್ನ ಯಾಕೆ ಬಿಸಾಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ಮಾರ್ಕೆಟಿಂಗ್ ಆಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಈ ಬೆಲ್ಲ ತಗೊಂಬಂದ್ರೆ ಈ ತರ ಯೂಸ್ ಮಾಡೋದು ತುಂಬಾನೇ ಕಷ್ಟ. ಏನಂದ್ರೆ ಇದನ್ನ ಹಿಂಗೆ ಹಾಕಕ್ ಆಗಲ್ಲ. ನಾವು ಒಂದೇ ಸತಿಗೆ 200 ಗ್ರಾಮ್ಸ್ 300 ಗ್ರಾಮ್ಸ್ ಯೂಸ್ ಮಾಡಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ನಾನೇನ್ ಮಾಡ್ತೀನಿ ಅಂದ್ರೆ, ನಿಮ್ಗೆ ಇಷ್ಟ ಇದ್ರೆ ನೀವು ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಏನು ಫೋರ್ಸ್ ಇಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ ಈ ತರ ಬೆಲ್ಲ ತಗೊಂಡ್ ಬರ್ತೀನಿ. ಈ ತರ ಬೆಲ್ಲ ತಂದ್ಬಿಟ್ಟು ಈ ತರ ಒಂದು ಕವರ್ ಇರುತ್ತಲ್ವಾ, ಮನೇಲಿ ವೇಸ್ಟ್ ಕವರ್ ಏನಿರುತ್ತೆ ಅದ್ರ ಮೇಲೆ ಇಟ್ಬಿಟ್ಟು, ಈ ತರ ಕಲ್ಲು ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ, ಕುಟ್ಟಣಿ ಆತರ ಹೇಳ್ತಾರಲ್ವಾ, ಇದ್ರಲ್ಲಿ ಇದನ್ನ ಕುಟ್ಟಿ ಪುಡಿ ಮಾಡಿ ಈ ತರ ಒಂದು ಬಾಕ್ಸ್ ಅಲ್ಲಿ ಏರ್ ಟೈಟ್ ಕಂಟೈನರ್ ಅಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಾನು ಇದು 1.5 kg ಇದೆಯಲ್ವಾ, ಇದು ನಮ್ಗೆ 2 months ಆಗುತ್ತೆ. ನಮ್ಮ ಮನೇಲಿ ನಾನು ಕಾಫಿ ಟೀ ಏನು ಕುಡಿಯಲ್ಲ. ಸೊ ನನ್ನ ಹಸ್ಬೆಂಡ್ ಮಾತ್ರ ಕಾಫಿ ಕುಡಿತಾರೆ. ಯಾರಾದ್ರೂ ಗೆಸ್ಟ್ ಬಂದ್ರೆ ಕಾಫಿ ಟೀ ಮಾಡ್ತೀವಿ ಅಷ್ಟೇ. ಇವಾಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನನ್ಗೆ ಒಂದು ವಾರಕ್ಕೆ 1 ಸಲ ಇಲ್ಲ 2 ಸಲ ನಾನು ಟೀ ಕುಡಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಬಾಡಿ ತುಂಬಾ ಹೀಟ್ ಆಗಿರೋದ್ರಿಂದ ನನಗೆ ಕಾಫಿ ಕುಡಿದ್ರೆ ಇನ್ನೂ ಓವರ್ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ಯಾರಾದ್ರೂ ಗೆಸ್ಟ್ ಬಂದಾಗ ಅವ್ರಿಗೆ ಮಾಡಿದ್ರೆ ಆತರ ನನ್ಗೆ ಇವಾಗ ಸ್ವಲ್ಪ ಟೀ ಕುಡಿಯೋ ಪ್ರಾಕ್ಟೀಸ್ ಮಾಡ್ಕೊಂಡಿದೀನಿ ಅಷ್ಟೇ. ಅದೇನ್ ಹಾಬಿ ಅಲ್ಲ, ನಾನು ಡೈಲಿ ಬೆಳಿಗ್ಗೆನೂ ಕುಡಿಬೇಕು ಸಂಜೆನೂ ಕುಡಿಬೇಕು ಅಂತ ಏನಿಲ್ಲ. ನನ್ನ ಹಸ್ಬೆಂಡ್ ಬಾಡಿ ತುಂಬಾ ಕೋಲ್ಡ್ ಬಾಡಿ ಆಗಿರೋದ್ರಿಂದ ಅವ್ರು ಸ್ವಲ್ಪ ಕಾಫಿ ಕುಡಿತಾರೆ, ರೆಗ್ಯುಲರ್ ಕುಡಿತಾರೆ. ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಅವ್ರಿಗೆ ವರ್ಕ್ ಪ್ರೆಷರ್ ಇರುತ್ತೆ, ಟೆನ್ಷನ್ ಇರುತ್ತೆ, ಅವರಿಗೆ ಕಾಫಿ ಕೊಡ್ಲೇಬೇಕಾಗುತ್ತೆ. ಅವ್ರು ಕುಡಿಬೇಕು, ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ಬೇಕಂದ್ರೆ ಅವ್ರಿಗೆ ಅದೊಂದು ಹಾಬಿ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ಕಾಫಿ ಮಾಡ್ತಾನೆ ಇರ್ತೀವಿ. ಸೊ ಕಾಫಿ ಮಾಡ್ಬೇಕು ಅಂತಂದಾಗ ಬೆಲ್ಲ ಬೇಕಲ್ವಾ. ಸೊ ನಾವು ಪೌಡರ್ ಬೆಲ್ಲ ತಗೊಂಬರಲ್ಲ, ಸಕ್ಕರೆ ಯೂಸ್ ಮಾಡಲ್ಲ. ಈ ತರ ಉಂಡೆ ಬೆಲ್ಲನೇ ತಗೊಂಬಂದು ಈ ತರ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೋತೀನಿ. ಇದೆಷ್ಟು ಟೈಮ್ ಆಗುತ್ತೆ ಮಾಡಕ್ಕೆ, ನಮ್ಮ ಮನೇಲಿ ಎಲ್ಲಾ ಕೆಲ್ಸ ಮುಗಿಸಿ ನಾವು ಒಂದು ತಿಂಗಳಿಗೆ 1 ಸಲ ಈ ತರ ಕುಟ್ಬಿಟ್ರೆ, ಈ ಬೆಲ್ಲ ಕುಟ್ಟಕ್ಕೆ ತುಂಬಾ ಪ್ರೆಷರ್ ಹಾಕ್ಬೇಕು ಅಂತ ಏನಿಲ್ಲ. ಇದಕ್ಕೇನ್ ಜಾಸ್ತಿ ಕೆಮಿಕಲ್ಸ್ ಯೂಸೇಜ್ ಕೂಡ ಇರೋದಿಲ್ಲ. ಆಮೇಲೆ ತುಂಬಾ ಫೈನ್ ಪೌಡರ್ ಹಾಕ್ಬೇಕು ಅಂತ ಏನಿಲ್ಲ. ನಾನು ತೋರಿಸ್ತೇನೆ ನಾನು ಯಾವ ತರ ಕುಟ್ಟುತ್ತೇನೆ, ಯಾವ ತರ ಪುಡಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೇನೆ. ಇದು ಬೇಗನೆ ನಾವು ಹಾಲಲ್ಲಿ ಹಾಕಿ ಹಾಲು ಕಾಫಿ ಎಲ್ಲ ಮಿಕ್ಸ್ ಮಾಡ್ತೀವಲ್ಲ, ಆ ಮಿಕ್ಸ್ ಮಾಡಿದಾಗ ಅದ್ರಲ್ಲಿ ಹಾಕಿ ಸ್ಪೂನಲ್ಲಿ 1-2-3 ಸಲ ಹಿಂಗ್ ಸ್ಟಿರ್ ಮಾಡಿದ್ರೆ ಬೇಗನೆ ಪೌಡರ್ ಆಗ್ಬಿಡುತ್ತೆ. ನೋಡಿ ನಾನು ಎಷ್ಟು ಬೇಗ ಕುಟ್ಟಿದೆ, ಎಷ್ಟು ಬೇಗ ಪುಡಿ ಆಗೋಯ್ತು ನೋಡಿ. ನೀವು ಪೌಡರ್ ಬೆಲ್ಲ ತರಲೇಬೇಕು ಅಂತ ಏನಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬೇಗ ಪೌಡರ್ ಆಗೋಯ್ತು ನೋಡಿ, ಫುಲ್ ಪೌಡರ್ ಆಗೋಗ್ಬಿಡುತ್ತೆ. ಸ್ವಲ್ಪ ಇದಕ್ಕೆ ಜಾಸ್ತಿ ಪ್ರೆಷರ್ ಹಾಕ್ಬೇಕಂತೇನಿಲ್ಲ. ನೀವ್ ಈ ತರ ಪುಡಿ ಮಾಡ್ಬಿಟ್ಟು ಒಂದ್ ಮಂತ್ಲಿ, ನನ್ಗೆ ಇವಾಗ ಇಷ್ಟು 1.5 kg ನಾನು ಕುಟ್ಟಿಟ್ಟೆ ಅಂದ್ರೆ ನಾವ್ ಆರಾಮಾಗಿ 1.5 months 2 months ಕೂಡ ಆಗುತ್ತೆ, ಆರಾಮಾಗಿ ಇರ್ಬೋದು. ಇದು ಎಷ್ಟು ಟೈಮ್ ಆಗುತ್ತೆ ಈ ತರ ಕುಟ್ಟಿ ಇಟ್ಕೊಳಕ್ಕೆ? ಒಂದು 1/2 hour ಆಗುತ್ತಾ? ನಾವು ಅವ್ರ ಜೊತೆ ಮಾತಾಡ್ಕೊಳ್ತಾನೆ ಆರಾಮಾಗಿ ಕುಟ್ಟಬಹುದು. ಇಲ್ಲ ಯಾವ್ದಾದ್ರು ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಆನ್ ಮಾಡಿ, ಯಾರು ಯೂಟ್ಯೂಬ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದಾರೆ ಅಂದ್ರೆ ಅಲ್ಲಿ ಆನ್ ಮಾಡಿ ಇಟ್ಬಿಟ್ಟು ಈ ತರ ಕುಟ್ಬಹುದು. ಇಲ್ಲಾಂದ್ರೆ ಯಾವ್ದಾದ್ರು ಟಿವಿ ಶೋ ನೋಡ್ತಾ ಇದೀವಿ ಅಂದ್ರೆ ಸುಮ್ನೆ ಕುತ್ಕೊಂಡು ಟಿವಿ ನೋಡಕ್ಕಿಂತ ಈ ತರ ಕುತ್ಕೊಂಡು ಬೆಲ್ಲನ ಕುಟ್ಕೊಂತಾನೆ ಟಿವಿ ನೋಡ್ಬೋದಲ್ವಾ. ನೀವ್ 1 ಸಲ ಮಾಡಿಟ್ಕೊಂಡ್ರೆ ನಿಮ್ ಮನೇಲಿ ಜಾಸ್ತಿ ಯೂಸೇಜ್ ಮಾಡ್ತೀರಂದ್ರೆ 2 kg ನೀವು ಕೊಟ್ಟಿಟ್ಕೊಂಡ್ರಿ ಅಂತಂದ್ರೆ ಆರಾಮಾಗಿ 1 month ವಿತೌಟ್ ಕೆಮಿಕಲ್ ಫುಡ್ ಯೂಸ್ ಮಾಡ್ದಂಗ ಆಗುತ್ತಾ. ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಬಾಡಿಗೂ ಕೂಡ ಎಕ್ಸರ್ಸೈಸ್ ಆಗುತ್ತೆ. ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಅವರೆಲ್ಲಾನು ಎಷ್ಟು ಕೆಲಸ ಮಾಡ್ತಿದ್ರು, ಬಾವಿಯಿಂದ ನೀರ್ ಎಳಿತಾ ಇದ್ರು, ಬಟ್ಟೆನ ಕೈಯಲ್ಲಿ ಒಗಿತಾ ಇದ್ರು, ಆಮೇಲೆ ಕುಟ್ಟುತ್ತಾ ಇದ್ರು, ಬೀಸ್ತಾ ಇದ್ರು, ಅವ್ರ ಬಾಡಿಗೆಲ್ಲ ಎಷ್ಟು ಎಕ್ಸರ್ಸೈಸ್ ಮಾಡ್ತಾ ಇದ್ರು. ಇವಾಗ ನಮ್ ಲೈಫ್ ಆತರ ಇಲ್ಲ, ಎಲ್ಲಾನು ಈಸಿ ಆಗೋಗ್ಬಿಟ್ಟಿದೆ. ನಾವು ಸುಮ್ನೆ ಕುತ್ಕೊಂಡೇನೆ ನಾವೇನು ಕೆಲಸ ಮಾಡ್ದೇನೆ, ಮೈಯಲ್ಲಿ ಬಾಡಿಗೆ ಎಕ್ಸರ್ಸೈಸ್ ಮಾಡ್ದೇನೆ ನಾವ್ ಇಲ್ದೇ ಇರುವಂತಹ ರೋಗಗಳನ್ನ ನಾವು ತರಿಸ್ಕೊಳ್ತಾ ಇದೀವಿ. ಅದ್ರ ಬದ್ಲು ಈ ತರ ಸ್ವಲ್ಪ ಎಕ್ಸರ್ಸೈಸ್ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾವ್ ಈ ತರದೆಲ್ಲಾನು ನಮ್ ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ ಬಾಡಿನೂ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನಾನು ನನ್ನ ಲೈಫಲ್ಲಿ ಈ ತರದೆಲ್ಲಾನು ಅಳವಡಿಸ್ಕೊಂಡಿದೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಿಮ್ಗೆ ಇದೆಲ್ಲ ನಾನು ಹೇಳಿದೆಲ್ಲ ನಿಮ್ಗೆ ಕರೆಕ್ಟ್ ಆನ್ಸರ್, ನಿಮ್ ಲೈಫಲ್ಲೂ ಕೂಡ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೇಬೇಕಂತ ನಾನೇ ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ. ಸೊ ಈ ತರನು ಇದೆ, ಇದನ್ನು ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಆದಷ್ಟು ನಮ್ಮ ಬಾಡಿಗೆ ನಾವು ತಿನ್ನುವಂತಹ ಫುಡ್ ಅಲ್ಲಿ ಆದಷ್ಟು ಕೆಮಿಕಲ್ಸ್ ನ ಕಡಿಮೆ ತಿನ್ನಿ, ಹೆಲ್ತಿಯಾಗಿ ಲೈಫ್ ಲೀಡ್ ಮಾಡಿ. ನಾವು ತಿನ್ನುವಂತಹ ಕೆಮಿಕಲ್ಸ್ ಎಲ್ಲಾನು ಫಸ್ಟ್ ಸ್ಟೋರ್ ಆಗೋದೆ ನಮ್ಮ ಲಿವರ್ ಅಲ್ಲಿ. ಲಿವರ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಲಿವರ್ ಅಂದ್ರೆ ಅದು ಕೆಮಿಕಲ್ ಫ್ಯಾಕ್ಟ್ರಿ ಅಂತಾನೆ ಹೇಳ್ಬೋದು. ಲಿವರ್ ಡಿಟಾಕ್ಸಿಫಿಕೇಶನ್ ಗೆ ರಿಲೇಟೆಡ್ ಆಗಿ ನಾನು ಒಂದು ವಿಡಿಯೋನ ಮಾಡಿ ಹಾಕಿದೀನಿ. ಸೊ ತುಂಬಾ ಜನ ಇನ್ನು ಸ್ವಲ್ಪ ಕಮೆಂಟ್ಸ್ ಕೇಳಿದಾರೆ, ಅವ್ರ ಡೌಟ್ಸ್ ಎಲ್ಲ ಅದನ್ನ ಕ್ಲಿಯರ್ ಮಾಡಕ್ಕೆ ಅದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಾನು ಕೆಲವು ವಿಷಯಗಳನ್ನ ಹೇಳೋದನ್ನ ಮಿಸ್ ಮಾಡಿದೀನಿ. ಸೊ ಅದನ್ನ ನಾನು ಇನ್ನೂ ಸ್ವಲ್ಪ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡ್ತೀನಿ. ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ಹೋಗಿ ಆ ವಿಡಿಯೋ ನೋಡಿ. ಸೊ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ನಿಮ್ಮ ಬಾಡಿಯಲ್ಲಿ ನಿಮ್ಮ ಲಿವರ್ ಚೆನ್ನಾಗಿತ್ತು, ನಿಮ್ಮ ಕಿಡ್ನಿ ಚೆನ್ನಾಗಿತ್ತು, ನಿಮ್ಮ ಹಾರ್ಟ್ ಫಂಕ್ಷನ್ ಕರೆಕ್ಟ್ ಆಗಿತ್ತು ಅಂತಾನೆ ನಿಮ್ಗೆ ಯಾವುದೇ ರೋಗ ಬರಲ್ಲ, ಯಾವುದೇ ಡಿಸೀಸ್ ಬರಲ್ಲ. ಸೊ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಿಮ್ ಲೈಫ್ ಅಲ್ಲಿ ಯಾವ್ದಾವ್ದು ಹೆಲ್ತಿ ಮೆಥಡ್ ನ ನೀವು ಯೂಸ್ ಮಾಡ್ಕೋಬೇಕು ಅದೆಲ್ಲಾನು ಅಡಾಪ್ಟ್ ಮಾಡ್ಕೊಳ್ಳಿ. ಹೆಲ್ತಿ ಲೈಫ್ ಲೀಡ್ ಮಾಡಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಏನಾದ್ರೂ ಕರೆಕ್ಷನ್ ಮಾಡ್ಕೋಬೇಕಂತಿದ್ರೆ ಕಮೆಂಟ್ಸ್ ಮಾಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಕಮೆಂಟ್ಸ್ ಇಂದ ನಾನು ಇನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಶೇರ್ ಮಾಡೋದಕ್ಕೆ ನನಗೆ ಹೆಲ್ಪ್ಫುಲ್ ಆಗುತ್ತೆ, ಇನ್ನು ಎನ್ಕರೇಜ್ಮೆಂಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಏನನ್ಸುತ್ತೆ, ನಾವು ಹಾಕೋ ವಿಡಿಯೋಸ್ಗೆ ವ್ಯೂಸ್ ಬಂದಿಲ್ಲ, ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂದ್ರೆ ನಮ್ಗೇನೆ ಬೋರ್ ಆಗುತ್ತೆ. ಸೊ ಇನ್ನು ಇದೇ ತರ ಅತಿ ಹೆಲ್ತಿ ಟಿಪ್ಸು ನಿಮ್ಗಿನ್ನು ಬೇಕು ಅಂತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಯಾವ ತರ ಇತ್ತು ಅನ್ನೋದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು ಈ ತರ ಆಗತ್ತೆ. ಪೌಡರ್ ಈ ತರ ಮಾಡ್ಬಿಟ್ಟು ನೀವು ಬಾಕ್ಸ್ ಅಲ್ಲಿ ಇಟ್ಕೋಬಹುದು. ನೀವು ನೋಡ್ತಾ ಇರ್ಬೋದು ಎಷ್ಟು ಬೇಗ, ನಾನು ತುಂಬಾ ಎಫರ್ಟ್ ಕೂಡ ಹಾಕಿಲ್ಲ, ಅಷ್ಟಕ್ಕೇನೆ ಎಷ್ಟು ಬೇಗ ಪೌಡರ್ ಕೂಡ ಆಗತ್ತೆ. ಸೊ ನೀವು ಈ ತರ ಫಾಲೋ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.